ಹಾಯ್ ನನ್ನ ಪ್ರೀತಿಯ ಓದುವ ಮಿತ್ರರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ನಾವು ಇಂದಿನ ವಿಡಿಯೋದಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಎಂಬ ಟಾಪಿಕ್ ಮೇಲೆ ಇದುವರೆಗೂ HSTR ಆಗಿರ್ಬೋದು, GPT ಆಗಿರ್ಬೋದು, ಮತ್ತು TETಯಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ನಾವು ವಿಶ್ಲೇಷಣೆ ಮಾಡ್ತಾ ಹೋಗ್ತಿದ್ವಿ. ಸೊ ಈಗ ನಾವು ಕರ್ನಾಟಕ ಯುದ್ಧಗಳು ಮತ್ತು ಪ್ಲಾಸಿ ಕದನ, ಬಕ್ಸರ್ ಕದನ ಮತ್ತು ದಿವಾನಿ ಹಕ್ಕನ್ನು ಪಡೆಯುವಂಥ ಹಂತದವರೆಗೂ ನಾವು ಈ ಒಂದು ಏನು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ ಪುನರಾವರ್ತ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಿಮಗೋಸ್ಕರ ತಂದಿದ್ದೇನೆ. ಸೊ ಇವುಗಳು ನಿಮ್ಮ TET ಅಂಕಗಳನ್ನು ಅಥವಾ ಏನು ಎಕ್ಸಾಮ್ ಬರೀತಿರೋ ಅದಕ್ಕೆ ತುಂಬ ಹೆಲ್ಪ್ಫುಲ್ ಆಗ್ತದೆ ಅಂತ ಹೇಳ್ತಾ ಬನ್ನಿ ಮೊದಲೇ ಪ್ರಶ್ನೆ ನೋಡೋಣ. ಕರ್ನಾಟಕ ಯುದ್ಧಗಳು ಎಷ್ಟು ನಡೆದವು? ಕರ್ನಾಟಕ ಯುದ್ಧಗಳು 3 ನಡೆದವು. ಓಕೆನಾ? 1746ರಿಂದ ಹಿಡಿದು 1763ವರೆಗೆ ನಡೀತವೆ. ಇದು ಗೊತ್ತಿರಲಿ. ಮೊದಲ ಕರ್ನಾಟಕ ಯುದ್ಧ ಯಾರ್ಯಾರ ಮಧ್ಯೆ ನಡೀತು ಅಂತ ಹೇಳಿದ್ರೆ ಫ್ರೆಂಚರು ಮತ್ತು ಇಂಗ್ಲೀಷರು, ಬ್ರಿಟಿಷರು ಅಂತ ಹೇಳ್ತೀವಿ. ಫ್ರೆಂಚರು ಮತ್ತು ಬ್ರಿಟಿಷರ ಮಧ್ಯೆ ನಡೆದವು. ಓಕೆನಾ? ಮುಂದಿನ ಪ್ರಶ್ನೆ. ಸೊ ಇದು ಯುರೋಪಿಯನ್ ಆಸ್ಟ್ರಿಯನ್ ವಂಶ ಪರಂಪರದ ಯುದ್ಧದ ಪರಿಣಾಮವಾಗಿ ಭಾರತದಲ್ಲೂ ಕೂಡ ಆಗುತ್ತೆ. ಸೊ ಇದು ನಮ್ಮ ಭಾರತದಲ್ಲಿ ಮೊದಲಾಗಲಿಲ್ಲ. ಸೊ ಯುರೋಪ್ನಲ್ಲಿ ಆಗ್ತಕ್ಕಂಥ ಯುದ್ಧ ಅದರ ಪರಿಣಾಮವಾಗಿ ಇಲ್ಲಿ ಕೂಡ ಆಗ್ತಾಯಿತ್ತು. ಇನ್ನು ಮೊದಲ ಕರ್ನಾಟಕ ಯುದ್ಧದ ವೇಳೆಯಲ್ಲಿ ಫ್ರೆಂಚರ ನಾಯಕನಾಗಿದ್ದವನು ಯಾರು? ಬಂದು ಡೂಪ್ಲೆ ಫ್ರೆಂಚರ ನಾಯಕನಾಗಿರ್ತಾನೆ ಮೊದಲ ಕರ್ನಾಟಕ ಯುದ್ಧದಲ್ಲಿ. ಇನ್ನು ಮೊದಲ ಕರ್ನಾಟಕ ಯುದ್ಧ ಯಾವ ವರ್ಷದಲ್ಲಿ ಅಂತ್ಯಗೊಂಡಿತು? ಯಾವ ವರ್ಷ ಅಂತ ಹೇಳಿದ್ರೆ 1758ರಲ್ಲಿ 1748ರಲ್ಲಿ ಈ ಒಂದು ಯುದ್ಧ ಕೊನೆಗೊಳ್ಳುತ್ತೆ. ಓಕೆನಾ? 46ರಲ್ಲಿ ಒಂದು ಯುದ್ಧ ಪ್ರಾರಂಭ ಆಗುತ್ತೆ, 48ರಲ್ಲಿ ಕೊನೆಗೊಳ್ಳುತ್ತೆ. ಎಕ್ಸ್ಟ್ರಾ ಚಾಪೆಲ್ ಎಂಬ ಒಪ್ಪಂದದ ಮೂಲಕ ನಾವು ಇದು ಏನಾಗೋದು ಅಂತ್ಯವಾಗೋದನ್ನು ನಾವು ಕಾಣ್ಬೋದು. ಎಕ್ಸ್ಟ್ರಾ ಚಾಪೆಲ್ ಒಪ್ಪಂದದ ಮೂಲಕ ಕೊನೆಗೊಳ್ಳುತ್ತೆ. ಇನ್ನು ಎರಡನೇ ಕರ್ನಾಟಕ ಯುದ್ಧ ಯಾರ್ಯಾರ ಮಧ್ಯೆ ನಡೀತು? ಎರಡನೇ ಕರ್ನಾಟಕ ಯುದ್ಧ ಅಂತಕ್ಕಂಥದ್ದು ಚಂದಾ ಸಾಹೇಬ್ ಮತ್ತು ಅನ್ವರುದ್ದೀನ್ ಮಧ್ಯೆ ನಡೆಯುತ್ತೆ. ಸೊ ಇಲ್ಲಿದೆ ನೋಡಿ ಆಪ್ಷನ್ ಒಂದು, ಚಂದಾ ಸಾಹೇಬ್ ಮತ್ತು ಅನ್ವರುದ್ದೀನ್ ಮಧ್ಯೆ. ಸೊ ಆಪ್ಷನ್ನಲ್ಲಿ ಆ ಒಂದು ಏನಿದೆ ಬ್ರಿಟಿಷರ್ ಮತ್ತು ಫ್ರೆಂಚರ್ ಅಂತ ಮಧ್ಯೆ ನಡೆಯೋದು. ಸೊ ಅವರು ಬೇರೆ ನಮ್ಮ ಭಾರತೀಯ ಅರಸರುಗಳಿಗೆ ಸಪೋರ್ಟನ್ನು ಕೊಡ್ತಾ ಇರ್ತಾರೆ. ಇನ್ನು ಎರಡನೇ ಕರ್ನಾಟಕ ಯುದ್ಧದಲ್ಲಿ ಇಂಗ್ಲೀಷರಿಗೆ ಜಯ ತಂದ ನಾಯಕ ಯಾರು? ಅಂದರೆ ಎರಡನೇ ಕರ್ನಾಟಕ ಯುದ್ಧದಲ್ಲಿ ಯಾರು ಇಂಗ್ಲೀಷರ ಪರ ಹೋರಾಟ ಮಾಡಿದಂಥ ವೈಸ್ರಾಯ್ ಯಾರಪ್ಪ ಅಂತ ಹೇಳಿದ್ರೆ ನಾಯಕ ಯಾರಪ್ಪ ಅಂತ ಹೇಳಿದ್ರೆ ರಾಬರ್ಟ್ ಕ್ಲೈವ್ ಆಗಿರ್ತಾನೆ. ಇನ್ನು ಮೂರನೇ ಕರ್ನಾಟಕ ಯುದ್ಧದಲ್ಲಿ ಫ್ರೆಂಚರ ಪರ ಹೋರಾಡಿದಂಥ ನಾಯಕ ಮೂರನೇ ಕರ್ನಾಟಕದಲ್ಲಿ ಯಾರಪ್ಪ ಅಂತ ಹೇಳಿದ್ರೆ ಬುಸ್ಸಿ ಆಗಿರ್ತಾನೆ. ಇನ್ನು 8ನೇ ಪ್ರಶ್ನೆ. ಮೂರನೇ ಕರ್ನಾಟಕ ಯುದ್ಧ ಯಾವ ಒಪ್ಪಂದದಿಂದ ಅಂತ್ಯಗೊಂಡಿತು? ಮೂರನೇ ಕರ್ನಾಟಕ ಯುದ್ಧ ಪ್ಯಾರಿಸ್ ಒಪ್ಪಂದದ ಮೂಲಕ ಕೊನೆಗೊಳ್ಳುತ್ತೆ. ಸೊ ಎರಡನೇ ಕರ್ನಾಟಕ ಯುದ್ಧ ಪಾಂಡಿಚೇರಿ ಒಪ್ಪಂದದ ಮೂಲಕ ಕೊನೆಗೊಳ್ಳುತ್ತೆ. ಇನ್ನು ಕರ್ನಾಟಕ ಯುದ್ಧಗಳ ಪರಿಣಾಮ ಏನಾಯಿತಪ್ಪ ಅಂತ ಹೇಳಿದ್ರೆ ಇಂಗ್ಲೀಷರ ಪ್ರಾಬಲ್ಯ ಸ್ಥಾಪನೆ ಆಯಿತು. ಸೊ ಭಾರತದಲ್ಲಿ ಇಂಗ್ಲೀಷರ ಪ್ರಾಬಲ್ಯ ಹೆಚ್ಚಾಯಿತು, ಫ್ರೆಂಚರ ಒಂದು ಅವನತಿ ಆಯಿತು ಅಂತಲೇ ಹೇಳ್ಬೋದು. ಓಕೆನಾ? ಇನ್ನು ಪ್ಲಾಸಿ ಕದನ ಯಾವ ವರ್ಷದಲ್ಲಿ ನಡೀತು ಅಂತ ಕೇಳ್ತಾರೆ ನೋಡಿ. ಪ್ಲಾಸಿ ಕದನ ಬಂದು 1757ರಲ್ಲಿ ಪ್ಲಾಸಿ ಕದನ ನಡೀತು. ಇಂಗ್ಲೀಷರು ಬಂಗಾಳದಲ್ಲಿ ಏನಂತೂ ಪ್ರಭಾವಶಾಲಿಯಾಗಿ ಬೆಳೀಲಿಕ್ಕೆ ಕಾರಣ ಆದರು. ಇನ್ನು 11 ಪ್ಲಾಸಿ ಕದನ ಯಾರ ಮಧ್ಯೆ ನಡೀತಪ್ಪ ಅಂತ ಹೇಳಿದ್ರೆ ರಾಬರ್ಟ್ ಕ್ಲೈವ್ ಮತ್ತು ಸಿರಾಜುದ್ದೌಲಾ ಮಧ್ಯೆ ನಡೀತು. ಯಾಕೆ ಅಂತ ಕೇಳಿದ್ರೆ ಇದಕ್ಕೆ ಮುಖ್ಯವಾಗಿ ದಸ್ತಗ್ಗರ ದುರುಪಯೋಗ ಆಗಿರ್ಬೋದು, ಮತ್ತು ಆ ಕೋಟೆಗೆ ಫೋರ್ಟನ್ನು ಕಟ್ಟಿದ್ದು. ಸೊ ಕೋಟೆಯ ಸುತ್ತ ಒಂದು ಎತ್ತರವಾದ ಗೋಡೆಯನ್ನು ಕಟ್ಟಿದ್ದಾಗಿರ್ಬೋದು, ಮತ್ತು ಕಪ್ಪು ಕೋರಣೆ ದುರಂತ ಆಗಿರ್ಬೋದು, ಇವೆಲ್ಲ ಕೂಡ ಕಾರಣ ಆಗ್ತವೆ. ಇನ್ನು ಪ್ಲಾಸಿ ಕದನದಲ್ಲಿ ದ್ರೋಹ ಮಾಡಿದವರು ಯಾರು? ಇಲ್ಲಿ ಪ್ಲಾಸಿ ಕದನದಲ್ಲಿ ಸಿರಾಜುದ್ದೌಲನಿಗೆ ಮಿರ್ ಜಾಫರ್ ಅನ್ನೋನು ಏನು ಮಾಡ್ತಾನೆ, ಮೋಸ ಮಾಡಿ ಸೋಲಿಸ್ತಾನೆ. ಸೊ ಹಾಗಾಗಿ ಇದು ಇಂಗ್ಲೀಷರ ಒಂದು ಜಯಕ್ಕೆ ಕಾರಣ ಆಗುತ್ತೆ. ಇನ್ನು ಪ್ಲಾಸಿ ಯುದ್ಧದ ಪರಿಣಾಮವಾಗಿ ಏನಾಯಿತು? ಪ್ಲಾಸಿ ಯುದ್ಧ ಪರಿಣಾಮವಾಗಿ ಏನಾಯ್ತಪ್ಪ ಅಂತ ಹೇಳಿದ್ರೆ ಬಂಗಾಳದಲ್ಲಿ ಇಂಗ್ಲೀಷರ ಪ್ರಾಬಲ್ಯ ಹೆಚ್ಚಾಯಿತು ಅಂತ ಹೇಳ್ಬೋದು. ಇದು ಬಕ್ಸರ್ ಯುದ್ಧ ಯಾವ ವರ್ಷದಲ್ಲಿ ನಡೆಯಿತು? ಬಕ್ಸರ್ ಯುದ್ಧ ಅಂತಕ್ಕಂಥದ್ದು 1764ರಲ್ಲಿ ನಡೀತು. ಇದು ಬಕ್ಸರ್ ಯುದ್ಧ ಯಾರ ಮಧ್ಯೆ ನಡೀತು ಅಂತ ಕೇಳಿದ್ದಾರೆ ನೋಡಿ. ಬಕ್ಸರ್ ಯುದ್ಧ ಅಂತಕ್ಕಂಥದ್ದು ಮೀರ್ ಕಾಸಿಮ್ ಮತ್ತು ಇಂಗ್ಲೀಷರ ಮಧ್ಯೆ ನಡೀತು. ಸೊ ಕೆಳಗಡೆ ಆಪ್ಷನ್ ಇದ್ದಾವೆ, ನೋಡೋಣ ಆ ಆಪ್ಷನ್ಗಳು. ಸೊ ಮೀರ್ ಕಾಸಿಮ್ ಮತ್ತು ಇಂಗ್ಲೀಷರ ಮಧ್ಯೆ ನಡೆಯುತ್ತೆ. ಸೊ ಮೀರ್ ಕಾಸಿಮ್ ಒಬ್ಬನೇ ಆಗಿರಲಿಲ್ಲ, ಸೊ 3 ಜನ ಇದ್ದರು. ಸೊ ಯಾರಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಓಕೆನಾ? ಬಕ್ಸರ್ ಯುದ್ಧದಲ್ಲಿ ಇಂಗ್ಲೀಷರು ಯಾರನ್ನು ಸೋಲಿಸಿದರು? ಸೊ ಯಾರನ್ನು ಸೋಲಿಸಿದ್ರು ಅಂದರೆ ಇಲ್ಲಿ 3 ಜನ ಬರ್ತಾರೆ. ಸೊ ನೋಡಿ, ಮೀರ್ ಕಾಸಿಮ್, ಸುಜಾವುದ್ದೌಲ್ ಮತ್ತು ಶಹಜಾದ ಅಂತೇಳಿ. ಸೊ ಇವು 3 ಜನನ ಇಂಗ್ಲೀಷರು ಸೋಲಿಸ್ತಾರೆ.
ಅದಾದ ನಂತರ ಏನು ಶಾ ಆಲಂನಿಂದ ಇವರು ಒಂದು ದಿವಾನಿ ಹಕ್ಕನ್ನು ಪಡ್ಕೊಳ್ತಾರೆ. ಓಕೆನಾ, 3 ನಾಯಕರ ಒಕ್ಕೂಟವನ್ನು ಸೋಲಿಸ್ತಾರೆ. ಇನ್ನು ಬಕ್ಸರ್ ಯುದ್ಧದಲ್ಲಿ ಇಂಗ್ಲೀಷರ ನಾಯಕ ಯಾರಾಗಿದ್ದಪ್ಪ ಅಂತ ಹೇಳಿದ್ರೆ ಇವನಾಗಿದ್ದ. ಯಾರಪ್ಪ ಅಂತ ಹೇಳಿದ್ರೆ ರಾಬರ್ಟ್ ಕ್ಲೈವ್. ಹೆಕ್ಟರ್ ಮನ್ರೋ ಅಂತಕ್ಕಂಥವನು ಈ ಒಂದು ಬಕ್ಸರ್ ಯುದ್ಧದ ಒಂದು ನಾಯಕತ್ವವನ್ನು ವಹಿಸ್ಕೊಂಡಿರ್ತಾನೆ. ಇನ್ನು 18ನೇ ಪ್ರಶ್ನೆ, ಬಕ್ಸರ್ ಯುದ್ಧದ ಫಲವಾಗಿ ಇಂಗ್ಲೀಷರಿಗೆ ದೊರೆತ ಹಕ್ಕು ಯಾವುದು? ಬಕ್ಸರ್ ಯುದ್ಧದ ಪರವಾಗಿ ಏನು ದೊರೀತಪ್ಪ ಅಂತ ಹೇಳಿದ್ರೆ ದಿವಾನಿ ಹಕ್ಕು ದೊರೀತು. ದಿವಾನಿಗೆ ಯಾವಾಗ ದೊರೀತು ಅಂದರೆ 1765ರಲ್ಲಿ ದೊರೀತು ಅಂತಲೇ ಹೇಳ್ಬೋದು. ಶಾ ಆಲಂನಿಂದ ಎರಡನೇ ಶಾ ಆಲಂ ಇಂಗ್ಲೀಷರಿಗೆ ತೆರಿಗೆ ಸಂಗ್ರಹಿಸುವ ಹಕ್ಕನ್ನು ಕೊಡ್ತಾನೆ. ಓಕೆನಾ, ಸೊ ಅದನ್ನು ದಿವಾನಿ ಹಕ್ಕು. ಸೊ ಇಲ್ಲಿ ಕೇಳಿದೆ ನೋಡಿ, ದಿವಾನಿ ಹಕ್ಕು ಅಂದರೆ ಏನಪ್ಪ ಅಂತ ಹೇಳಿದ್ರೆ ನ್ಯಾಯ ತೀರ್ಮಾನ ಹಕ್ಕನ್ನು ರಾಜರಿಗೆ ಬಿಡೋದು. ಸೊ ತೆರಿಗೆಯನ್ನು ಸಂಗ್ರಹಿಸುವ ಹಕ್ಕು ಮಾತ್ರ ಇಂಗ್ಲೀಷರಿಗೆ ಕೊಡುವಂಥದ್ದು. ಸೊ ಇದಕ್ಕೆ ದಿವಾನಿ ಹಕ್ಕು ಅಂತ ಕರಿತೀವಿ. ಓಕೆನಾ, ಬಂಗಾಳ ಮತ್ತು ಯಾವ ಒಂದು ಪ್ರಾಂತ್ಯ ಇದೆಪ್ಪ ಅಂತ ಹೇಳಿದ್ರೆ ಬಂಗಾಳ, ಬಿಹಾರ, ಒರಿಸ್ಸಾ. ಸೊ ಈ ಒಂದು 3 ಪ್ರಾಂತ್ಯಗಳ ಒಂದು ದಿವಾನಿ ಹಕ್ಕನ್ನು ತೆರಿಗೆ ಸಂಗ್ರಹಿಸುವಂಥ ಹಕ್ಕನ್ನು ಬ್ರಿಟಿಷರು ಪಡ್ಕೊಳ್ತಾರೆ ಎರಡನೇ ಶಾ ಆಲಂನಿಂದ. ಇನ್ನು ಬಕ್ಸರ್ ಯುದ್ಧದ ಪರಿಣಾಮವಾಗಿ ಯಾವ ಅಧಿಕಾರ ಸ್ಥಾಪನೆಯಾಯಿತು? ಸೊ ಇಂಗ್ಲೀಷರ ರಾಜಕೀಯ ಮತ್ತು ಆರ್ಥಿಕದ ಪ್ರಭುತ್ವವಾಗಿ ಈ ಒಂದು ಬಕ್ಸರ್ ಯುದ್ಧದ ಪರಿಣಾಮವಾಗಿ ಈ ಒಂದು ಏನು ಅಲ್ಲಿ 1765ರಲ್ಲಿ ಏನೆಲ್ಲ ನಡೀತು ಅನ್ನೋದನ್ನು ನೀವು ಓದಿರ್ತೀರ. ಇದನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ ನೀವು. ನೆಕ್ಸ್ಟು, ಬಕ್ಸರ್ ಯುದ್ಧದ ನಂತರ ಭಾರತದಲ್ಲಿ ಆಡಳಿತವನ್ನು ವಿಸ್ತರಿಸಿದ ನಾಯಕ ಯಾರಪ್ಪ ಅಂತ ಹೇಳಿದ್ರೆ ಗೊತ್ತಿರಬೇಕು ನಿಮಗೆ. ಬಕ್ಸರ್ ಯುದ್ಧವನ್ನು ಮುಗಿಸಿದ ನಂತರ ಏನು ರಾಬರ್ಟ್ ಕ್ಲೈವ್ ಇರ್ತಾನಲ್ಲ, ಸೊ ಇಂಗ್ಲೀಷರ ಒಂದು ಆಡಳಿತಕ್ಕೆ ಭದ್ರ ಬುನಾದಿಯನ್ನು ಹಾಕ್ತಾನೆ. ಸೊ ಇದ್ರ ಬಗ್ಗೆ ಗೊತ್ತಿರಲಿ, ರಾಬರ್ಟ್ ಕ್ಲೈವ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಬಂಗಾಳ, ಬಿಹಾರ, ಒರಿಸ್ಸಾ ಈ 3 ಪ್ರಾಂತ್ಯಗಳಲ್ಲಿ ಕೂಡ ಇವರ ಒಂದು ಪ್ರಾಬಲ್ಯ ಹೆಚ್ಚಾಗೋದನ್ನು ನಾವು ಕಾಣ್ತೀವಿ. ಇನ್ನು ಪ್ಲಾಸಿ ಮತ್ತು ಬಕ್ಸರ್ ಯುದ್ಧಗಳ ಯಾವ ಪ್ರದೇಶಕ್ಕೆ ಸಂಬಂಧಿಸಿದೆ? ಸೊ ಕರ್ನಾಟಕ ಯುದ್ಧಗಳು ಅಂದ ಕೂಡಲೇ ನಮ್ಮ ಒಂದು ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟಂತೆ. ಸೊ ಈ ಪ್ಲಾಸಿ ಕದನ ಮತ್ತು ಬಕ್ಸರ್ ಕದನಗಳು ಎರಡೂ ಕೂಡ ಪೂರ್ವ ಬಂಗಾಳದ ಅಂದರೆ ಬಂಗಾಳ ಪ್ರಾಂತ್ಯದಲ್ಲಿ ನಡೆಯುತ್ತವೆ. ಸೊ ಇದ್ರ ಬಗ್ಗೆ ಗೊತ್ತಿರಲಿ. ಇನ್ನು ಪ್ಲಾಸಿ ಯುದ್ಧದ ನಂತರ ಬ್ರಿಟಿಷರು ಯಾರನ್ನು ಬಂಗಾಳದ ನವಾಬನಾಗಿ ಮಾಡ್ತಾರೆ? ಸೊ ಪ್ಲಾಸಿ ಕದನ ನಂತರ ಏನು ಮಿರ್ ಜಾಫರ್ ಸಿರಾಜುದ್ದೌಲನಿಗೆ ಮೋಸ ಮಾಡಿರ್ತಾನಲ್ಲ, ಸೊ ಇವನನ್ನು ಬಂಗಾಳದ ನವಾಬನನ್ನಾಗಿ ಮಾಡ್ತಾರೆ. ಇವನು ಕೂಡ ಏನು ಅವರಿಗೆ ತೆರಿಗೆಯನ್ನು ಕಟ್ಟಲಿಕ್ಕೆ ಹಿಂಜೂಟನ್ನು ಹಾಕ್ತಾನೆ. ಆವಾಗ ಮೀರ್ ಕಾಸಿಮ್ನನ್ನು ಬಂಗಾಳದ ನವಾಬನನ್ನಾಗಿ ಮಾಡ್ತಾರೆ. ಇದು ಗೊತ್ತಿರಲಿ. ಬಕ್ಸರ್ ಯುದ್ಧದ ನಂತರ ಇಂಗ್ಲೀಷರ ಪ್ರಾಬಲ್ಯ ಯಾವ ವರ್ಷದಲ್ಲಿ ಬದಲಾಯಿತು? ಯಾವ ವರ್ಷದಲ್ಲಿ ಅಂತಂದರೆ ಸೊ ಅವ್ರು ಯಾವಾಗ ದಿವಾನಿ ಹಕ್ಕನ್ನು ಪಡ್ಕೊಳ್ತಾರೆ 1765ರಲ್ಲಿ, ಸೊ ಆವಾಗ ಇಂಗ್ಲೀಷರ ಒಂದು ಪ್ರಾಬಲ್ಯ ತುಂಬ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ಒಂದು ಎಲ್ಲ ಒಂದು PDF ಅಥವಾ ಏನು ಮಾರ್ಕ್ ಟೆಸ್ಟ್ಗಳ ಒಂದು PDF ಬೇಕಾದರೆ ನೀವು ಸೊ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ಗೆ ಬನ್ನಿ. ಸೊ ಅಲ್ಲಿ ನಿಮಗೆ ಫ್ರೀಯಾಗಿ ಎಲ್ಲ ಒಂದು ನೋಟ್ಸ್ ಕೂಡ ನಾನು ಅವೈಲೇಬಲ್ ಇದೆ. ಸೊ ಅದಕ್ಕೇನು ಯಾವುದೇ ಒಂದು ಕಾಸ್ಟ್ ಇರೋದಿಲ್ಲ. ಸೊ ಎಲ್ಲ ಒಂದು ನೀವೇನು TET ಆಗಿರ್ಬೋದು, HSTR ಆಗ್ಬೋದು, ಸೊ ಓಲ್ಡ್ ಕ್ವಶನ್ ಪೇಪರ್ ಏನಿದೆ ಸೊ ಅವುಗಳನ್ನು ಕೂಡ ನಾನು ನಿಮಗೆ ಆ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ಸೊ ನೀವು ಅದನ್ನು ಫ್ರೀಯಾಗಿ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಸೊ ನೀವು ಕೂಡ ಚೆನ್ನಾಗಿ ಓದ್ಕೊಳ್ಳಿ ಅಂತೇಳಿ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸೊ ಕೊನೆಯ ಪ್ರಶ್ನೆ ನೋಡಿ, ಕರ್ನಾಟಕ ಮತ್ತು ಪ್ಲಾಸಿ ಬಕ್ಸರ್ ಯುದ್ಧಗಳ ಸಾಮಾನ್ಯ ಪರಿಣಾಮ ಯಾವುದು? ಸೊ ಈ 3 ಯುದ್ಧಗಳು ಈ 3 ಯುದ್ಧಗಳಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಭಾರತದಲ್ಲಿ ಇಂಗ್ಲೀಷರ ಆಳ್ವಿಕೆ ಏನಾಗುತ್ತೆ, ಭದ್ರವಾಗಿ ನಿಲ್ಲುತ್ತೆ, ಆರಂಭ ಆಗುತ್ತೆ. ಸೊ ಇಷ್ಟು 25 ಪ್ರಶ್ನೆಗಳ ಮಾರ್ಕ್ ಟೆಸ್ಟ್ ಇದಾಗಿರುತ್ತೆ. ಸೊ ಇವೆಲ್ಲವೂ ಕೂಡ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳೇ ಆಗಿರ್ತವೆ. ಸೊ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.